ಹಣವನ್ನು ಬಿಡುಗಡೆ ಮಾಡಿಲ್ಲ, ಮಾತು ಕೊಟ್ಟಂತೆ ನಡ್ಕೊಂಡಿಲ್ಲ ಅನ್ನುವಂತ ಮಾತನ್ನ ಹೇಳಿದ್ರು. ನನಗೆ ಮಾಹಿತಿ ಇಲ್ಲ. ನಾನು ಒಂದು ತಿಂಗಳಾಗಿತ್ತು ಉಪಮುಖ್ಯಮಂತ್ರಿಗಳು ಭೇಟಿ ಮಾಡಿ ಆಯುಧ ಪೂಜೆ ಪ್ರಯುಕ್ತ ವಿಶ್ ಮಾಡಕ್ಕೆ ಬಂದಿದ್ದೇನೆ. ಜೊತೆಗೆ ನಮ್ಮ ಕಾಲೇಜ್ಗೆ 5 ಎಕರೆನ ಜಾಗವನ್ನ ಸರ್ಕಾರಿ ಪದವಿ ಕಾಲೇಜ್ಗೆ ಜಮೀನು ಕೊಡಿಸಿದ್ದಾರೆ. ನಾವು ಪ್ರಿನ್ಸಿಪಲ್ಸ್ ಎಲ್ಲ ಒಂದು ವಿಶ್ ಮಾಡೋಣ ಅಂತೇಳಿ ಅದಕ್ಕೋಸ್ಕರ ಬಂದಿದ್ದೇನೆ ಅಷ್ಟೇ, ಬೇರೆ ಯಾವ ಇದಕ್ಕೂ ಬೆಂಗಳೂರಿನ ಶಾಸಕರು ನನಗೇನು ಮಾಹಿತಿ ಇಲ್ಲ. ಮಾಹಿತಿ ಗೊತ್ತಿದ್ರೆ ಹೇಳ್ತಿದ್ದೆ. ಬೆಂಗಳೂರು ಈಗಲೇ ಸಾಕಷ್ಟು ಬೆಳೆದಿದೆ. ನನ್ನ ಪ್ರಕಾರ ಈಗೇನು ಬೆಂಗಳೂರು ಸುತ್ತಮುತ್ತ ಅಪಾರ್ಟ್ಮೆಂಟ್ಸ್ ಕಟ್ತಾ ಇದ್ದಾರಲ್ಲ, ಅವೆಲ್ಲ ಕೂಡಲೇ ಸ್ಟಾಪ್ ಮಾಡಿ ಅಂತಕ್ಕಂಥದ್ದೇ ನಂದೇ ಉದ್ದೇಶ. ಕಾವೇರಿ 5th ಸ್ಟೇಜ್ ನೀರನ್ನು ಕೂಡ ಕೊಡಕ್ಕಾಗ್ತಾ ಇಲ್ಲ, UGD ಕೊಡಕ್ಕಾಗ್ತಾ ಇಲ್ಲ, ಕಾವೇರಿ ಕೊಡಕ್ಕಾಗ್ತಾ ಇಲ್ಲ, ಎಲೆಕ್ಟ್ರಿಸಿಟಿ ಕೊಡಕ್ಕಾಗ್ತಾ ಇಲ್ಲ, ರೋಡ್ ಕೊಡಕ್ಕಾಗ್ತಾ ಇಲ್ಲ, ರಾಜಕಾಲುವೆ ಕೊಡಕ್ಕಾಗ್ತಾ ಇಲ್ಲ. ಬೆಂಗಳೂರು ಸುತ್ತಮುತ್ತ ಬರೀ ಅಪಾರ್ಟ್ಮೆಂಟ್ಸ್ಗಳೇ ಬೆಳೀತಾ ಇರೋದ್ರಿಂದ ಬೆಂಗಳೂರು ಹೊರತುಪಡಿಸಿ 10-15 ಕಿಲೋಮೀಟರ್ ದೂರ ಎಲ್ಲರ ಫೆಸಿಲಿಟೀಸ್ ಕೊಟ್ಟು ಮಾಡಿ ಅಂತಕ್ಕಂಥದ್ದು ನನ್ನ ಮನವಿ. ಈ ಬಗ್ಗೆ ಡಿಸಿಎಂ ಅವ್ರ ಗಮನಕ್ಕೆ ತಂದಿದ್ದೀರಾ? ತಂದಿದ್ದೀನಿ. ಮುಖ್ಯಮಂತ್ರಿಗಳು ಸಭೆ ಬೆಂಗಳೂರದು ಗ್ರೇಟರ್ ಬೆಂಗಳೂರು ಸಭೆ ಕರೆದಾಗಲೂ ಕೂಡ ಅದನ್ನ ಮೆನ್ಷನ್ ಮಾಡಿದ್ದೀನಿ. ಈಗ ನನ್ನ ಕಾನ್ಸ್ಟಿಟ್ಯೂನ್ಸಿಲಿ 2,000-3,000 ಒಂದೊಂದು ಅಪಾರ್ಟ್ಮೆಂಟ್ಸ್ ಬರ್ತಾ ಇದೆ. ನಾವು ಕಾವೇರಿ ನೀರು ಕೊಡಕ್ಕಾಗ್ತಾ ಇಲ್ಲ, ಈವನ್ 5th ಸ್ಟೇಜ್ ಬಂದ್ರು ಕೊಡಕ್ಕಾಗ್ತಾ ಇಲ್ಲ, ರಸ್ತೆ ಮಾಡಕ್ಕಾಗ್ತಾ ಇಲ್ಲ, UGD ಮಾಡಕ್ಕಾಗ್ತಾ ಇಲ್ಲ, ರಾಜಕಾಲುವೆ ಮಾಡಕ್ಕಾಗ್ತಾ ಇಲ್ಲ. ಈ ತರ ಇದೆ, ಅದೆಲ್ಲ ಗಮನಕ್ಕೂ ತಂದಿದ್ದೀನಿ, ಉಪಮುಖ್ಯಮಂತ್ರಿಗಳ ಗಮನಕ್ಕೂ ತಂದಿದ್ದೀನಿ. ಈ ಬೆಂಗಳೂರು ಸಾಕಷ್ಟು ಅನುದಾನವನ್ನು ಕೂಡ ಕೊಡ್ತಾ ಇದ್ದಾರೆ. ಎಲ್ಲ ಮೇಜರ್ ರೋಡ್ಗಳು ಕೂಡ ಡಾಂಬರೀಕರಣ ಮಾಡತಕ್ಕಂಥದಕ್ಕೆ ಸುಮಾರು 650 ಕೋಟಿ ಮೇಲ್ಗಡೆ ಆಗಿದೆ. ಈಗ ಮುಖ್ಯಮಂತ್ರಿಗಳು ಕೂಡ ವಾರ್ಡ್ ರಸ್ತೆಗೆ 50 ಕೋಟಿ ಕೂಡ ಇನ್ನೊಂದು 2-3 ದಿವಸದಲ್ಲಿ ಬಿಡುಗಡೆ ಕೂಡ ಮಾಡ್ತಾ ಇದ್ದಾರೆ. ವೈಟ್ ಟಾಪಿಂಗ್ ಕೂಡ ಆಗ್ತಾ ಇದೆ. ಕಂಟಿನ್ಯೂ ಸತತ ಮಳೆ ಬರ್ತಾ ಇರೋದ್ರಿಂದ ಯಾರು ಕೂಡ ಅದನ್ನ ಮಾಡಕ್ ಆಗ್ತಾ ಇಲ್ಲ. ಈಗ ಮಳೆ ಕಂಟಿನ್ಯೂ ನಿಂತ್ರೆ 10 ದಿವಸದಲ್ಲಿ ಎಲ್ಲ ರಸ್ತೆಗಳನ್ನು ಕೂಡ ಡಾಂಬರೀಕರಣ ಮಾಡ್ತಕ್ಕಂಥದ್ದು, ಪ್ಯಾಚ್ ಮಾಡ್ತಕ್ಕಂಥದ್ದು ಕೂಡ ಕಂಪ್ಲೀಟ್ ಆಗ್ತದೆ. ಬಿಜೆಪಿ ಶಾಸಕರು ಮಾನಿಟರ್ ಮಾಡ್ತಾ ಇಲ್ಲ, ಗುಂಡಿಗಳನ್ನ ಫಿಲ್ ಮಾಡ್ತಾ ಇರ್ತಕ್ಕಂಥ. ಬಿಜೆಪಿ ಗೌರ್ಮೆಂಟ್ ಇದ್ದಾಗ ಅವ್ರೇನ್ ಮಾಡ್ತಿದ್ರು? ಬಿಜೆಪಿ ಗೌರ್ಮೆಂಟ್ ಇತ್ತಲ್ಲ, ನಾನು ಬಿಜೆಪಿ ಮಂತ್ರಿ ಆಗಿದ್ದೆ, ಬೆಂಗಳೂರಿಗೆ ಏನ್ ಮಾಡ್ತಾ ಇದ್ರು? ಕಾಮೆಂಟ್ಸ್ ಮಾಡ್ತಕ್ಕಂಥದ್ದು ಈಸಿ. ಕಂಟಿನ್ಯೂ ಮಳೆ ಬರ್ತಾ ಇದೆ, ಮಳೆ ಬಂದಾಗ ಪ್ಯಾಚ್ ಮಾಡಕ್ ಆಗ್ತದ? ಆಗೋದಿಲ್ಲ. ಮಳೆ ನಿಂತ ಮೇಲೆ ಸರ್ಕಾರನು ಕೂಡ ಅನುದಾನ ಬಿಡುಗಡೆ ಆಗ್ತದೆ. ಎಲ್ಲ ಮೇಜರ್ ರಸ್ತೆಗೂ ಕೂಡ ಡಾಂಬರೀಕರಣ, ಸರ್ಫೇಸ್ ಇದಾಗಬೇಕು ಅಂತ, ಟಾರ್ ಹಾಕ್ಬೇಕು ಅಂತ ಆಗಿ ನನ್ನ ಕಾನ್ಸ್ಟಿಟ್ಯೂನ್ಸಿ ತಗೊಳ್ಳಿ, ಬೆಂಗಳೂರು ಮೈಸೂರು ಡಾಂಬರೀಕರಣ 16 ಕೋಟಿದು ಕಂಪ್ಲೀಟ್ ಆಗ್ತಾ ಇದೆ. ಎಲ್ಲ ಕಾನ್ಸ್ಟಿಟ್ಯೂನ್ಸಿಗೂ ಕೂಡ ಮೇಜರ್ ರೋಡ್ ಆಗ್ತಾ ಇದೆ. ಮಳೆ ಇರೋದ್ರಿಂದ ಕಂಟಿನ್ಯೂ ಮಳೆ ಬರ್ತಾ ಇದೆ, ಅದರಿಂದ ಸ್ವಲ್ಪ ಅವಾಯ್ಡ್ ಆಗ್ತದೆ. ಬಿಜೆಪಿ ಸರ್ಕಾರದಲ್ಲಿ ಯಾವ ಕಾಮಗಾರಿಗಳು ಆಗಿಲ್ಲ, ಬೆಂಗಳೂರಲ್ಲಿ ರಸ್ತೆಗಳು ಕೂಡ ಆಗಿಲ್ಲ ಅನ್ನೋ ಆರೋಪ ಮಾಡ್ತಾ ಇದ್ರು. ಏನ್ ಕೆಲಸ ಆಗಿರ್ಲಿಲ್ಲ? ಯಾರು? ಡಿಸಿಎಂ ಅವರು ಆರೋಪ ಮಾಡಿದ್ರು. ಅವಾಗ್ಲೂ ಇದೇ ತರನೇ ಮಳೆ ಬರ್ತಾ ಇತ್ತು, ಮತ್ತೊಂದು ಬರ್ತಾ ಇತ್ತು, ಅವಾಗ್ಲೂ ಇಷ್ಟನೇ. ಬೆಂಗಳೂರು ಅದಕ್ಕೋಸ್ಕರನೇ ಮುಖ್ಯಮಂತ್ರಿಗಳು ವೈಟ್ ಟಾಪಿಂಗ್ ಮಾಡಬೇಕು ಅಂತಕ್ಕಂಥದ್ದು ಕೂಡ. ಎಲ್ಲ ಮೇಜರ್ ರಸ್ತೆಗಳು ಒಂದು ಕಾನ್ಸ್ಟಿಟ್ಯೂನ್ಸಿಯಿಂದ 3-4 ಕಾನ್ಸ್ಟಿಟ್ಯೂನ್ಸಿ ಏನು ಹೋಗ್ತದೆ, ವೈಟ್ ಟಾಪಿಂಗ್ ಮಾಡಿಬಿಟ್ರೆ 15-20 ವರ್ಷ ಇರ್ತದೆ, ಗುಂಡಿ ಬೀಳೋದಿಲ್ಲ ಅಂತಕ್ಕಂಥದ್ದನ್ನು ಕೂಡ ಅದು ಒಂದು ಒಳ್ಳೆ ಡಿಸಿಷನ್. ಕಂಟಿನ್ಯೂ ಮಳೆ ನಿಂತ್ರೆ ಕಾಂಗ್ರೆಸ್ ಅವೆಲ್ಲ ಸುಳ್ಳಮ್ಮ. ಕಾಂಗ್ರೆಸ್ ಬಿಜೆಪಿ ಜೆಡಿಎಸ್ ಅಂತಕ್ಕಂಥದ್ದಿಲ್ಲ. ಈಗ ಮೇಜರ್ ರೋಡು, ಈಗ ನಿಮ್ಗೆ ಗೊತ್ತಿರಲಿ, ಮೇಜರ್ ರೋಡ್ ರಸ್ತೆಗೆ ಮಹದೇವಪುರಕ್ಕೆ ಎಷ್ಟು ಕೊಟ್ಟಿದ್ದಾರೆ ಗೊತ್ತಾ? 140 ಕೋಟಿ ಕೊಟ್ಟಿದ್ದಾರೆ. ಬಿಜೆಪಿ ಕಾನ್ಸ್ಟಿಟ್ಯೂನ್ಸಿ ಅಲ್ವಾ ಅದು? 140 ಕೋಟಿನ 28 ಕಾನ್ಸ್ಟಿಟ್ಯೂನ್ಸಿಲಿ ಯಾವ ಕಾನ್ಸ್ಟಿಟ್ಯೂನ್ಸಿಗೂ ಕೊಟ್ಟಿಲ್ಲ ಉಪಮುಖ್ಯಮಂತ್ರಿಗಳು. 100%. ಈಗ ನಿಮ್ಗೆ ಡಾಕ್ಯುಮೆಂಟ್ಸ್ ತಗೊಳ್ಳಿ, ನೀವೇ ಹಕ್ಕು ಮಾಹಿತಿ ಕೇಳಿ. ಮೇಜರ್ ರಸ್ತೆಗೆ ಬೆಂಗಳೂರು 28 ಕಾನ್ಸ್ಟಿಟ್ಯೂನ್ಸಿಲಿ 140 ಕೋಟಿ ಮಹದೇವಪುರ ಕೊಟ್ಟಿದ್ದಾರಾ ಇಲ್ವಾ? ಈವನ್ ಬಿಜೆಪಿ ಗವರ್ಮೆಂಟ್ ಅಲ್ಲೂ 140 ಕೋಟಿ ಮೇಜರ್ ರೋಡ್ಗೆ ಮಹದೇವಪುರ ಕೊಟ್ಟಿಲ್ಲ, ಉಪಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ. ರಾಜಕಾಲುವೆ 27 ಕ್ಷೇತ್ರನೂ ಸರ್ವೆ ಮಾಡಿ ರಾಜಕಾಲುವೆಗೆ ಮಹದೇವಪುರಕ್ಕೆ ಎಷ್ಟು ಕೊಟ್ಟಿದ್ದಾರೆ ಅಂತ.
ಅದರಲ್ಲಿ ಕಾನ್ಸ್ಟಿಟ್ಯೂನ್ಸಿ ವೈಸ್ ಅಂತಕ್ಕಂಥದ್ದು ಏನಿಲ್ಲ, ಭೇದ ಭಾವ ಏನು ಮಾಡಿ ಮುಖ್ಯಮಂತ್ರಿಗಳು ಎಲ್ಲರಿಗೂ 55 ಕೋಟಿ ಕೊಡ್ತಿದ್ದಾರೆ, ಇವ್ರಿಗೂ 25 ಕೋಟಿ ಕೊಡ್ತೀವಿ ಅಂತ ಅನೌನ್ಸ್ ಕೂಡ ಮಾಡಿದ್ದಾರೆ. 2-3 ಡೇಸ್ ಅಲ್ಲಿ ಫೈನಾನ್ಸ್ ಕ್ಲಿಯರ್ ಆಗಿ ಫೈನಾನ್ಸ್ ಹೋಗಿದೆ, ಫೈನಾನ್ಸ್ ಇಂದ ಮುಖ್ಯಮಂತ್ರಿಗಳಿಗೆ ಬರ್ತದೆ. ನಾವು ಕೂಡ ಫಾಲೋ ಅಪ್ ಮಾಡ್ತಾ ಇದ್ದೀನಿ, ಈಗಲೂ ಕೂಡ ಮಾತಾಡಿದೆ, 2-3 ದಿವಸದಲ್ಲಿ ಮುಖ್ಯಮಂತ್ರಿಗಳಿಗೆ ಹೇಳ್ತೀನಿ, ಕ್ಲಿಯರ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ನೋಡಿ, ಅದು 100%. ಈಗ ಉಪಮುಖ್ಯಮಂತ್ರಿಗಳು ಇದ್ರು, ಇವರು ಒಕ್ಕಲಿಗರ ಸಂಘ ಮಠದಲ್ಲಿ ಮಾಡದಂತ ಸಮಯದಲ್ಲಿ ಯಾರು ಅಶೋಕ್ ರವರಿದ್ರು, ಅಶ್ವಥ್ ನಾರಾಯಣ್ ಇದ್ರು, ಕುಮಾರಸ್ವಾಮಿ ಅವರಿದ್ರು, ಎಲ್ಲರೂ ಇದ್ರು. ಮುಖ್ಯಮಂತ್ರಿಗಳು ಏನ್ ಗಣತಿ ಮಾಡ್ತಿದ್ದಾರೆ ಅದೆಲ್ಲ ಕೂಡ ಸಹಕಾರ ಕೊಡಬೇಕು. ವಾಸ್ತವಾಂಶ ಏನಿದೆ ಅದನ್ನ ಕೊಡಿ, ಯಾವ್ದು ಕಂಪಲ್ಸರಿ ಏನಿಲ್ಲ. 60 ಕ್ವಶನ್ಸ್ ಏನ್ ಕೇಳ್ತಾರೆ, ಯಾವ್ದಾದ್ರು ಇರ್ತಾರೆ, ಜಿನೇನ್ ಕೊಡಿ ಅಂತಕ್ಕಂಥದ್ದು ಅವತ್ತು ಯುನಾನಿಮಸ್ ಆಗಿ ಡಿಸೈಡ್ ಆಗಿದೆ. ಒಳಗೊಂದು ಹೊರಗೊಂದು ಯಾಕೆ ಜನರಿಗೆ ಅವ್ರು ಕರೆ ಕೊಡ್ಲಿ, ಜನಗಳೇನು ಬುದ್ಧಿವಂತರಲ್ವಾ? ಜನಗಳು ಎಲ್ಲ ಡೀಟೇಲ್ಸ್ ಕೊಡ್ತಿದ್ದಾರೆ. ಈಗ ನನ್ನ ಕಾನ್ಸ್ಟಿಟ್ಯೂನ್ಸಿಲೇ ಪ್ರತಿ ಪಂಚಾಯತಿಯಲ್ಲೂ ಸಭೆ ಮಾಡ್ತಾ ಇದ್ದೀನಿ. ಯಾರು ಅಬ್ಸರ್ವರ್ ಬಂದಿದ್ದಾರೆ ಅವರೆಲ್ಲ ಕುಣಿಸಿ, ಅವ್ರನ್ನೇ ಬೆಂಗಳೂರು ತಹಸೀಲ್ದಾರ್ನೇ ಕುಣಿಸಿ ಪ್ರತಿ ಪಂಚಾಯತಿಲೂ ಗಣತಿದು ನಾನೇ ಸಭೆ ಮಾಡ್ತಾ ಇದ್ದೀನಿ. ಸಾರ್ವಜನಿಕರಿಗೆ ಹೇಳ್ತಾ ಇದ್ದೀನಿ, ಇದು ಇಂಟ್ರೆಸ್ಟ್ಗೆ ಮಾಡಿ, ಯಾರಿಗೂ ಏನೋ ಅನ್ಯಾಯ ಆಗೋದಿಲ್ಲ, ತೊಂದರೆ ಆಗೋದಿಲ್ಲ, ಇದು ಅನುಕೂಲ ಅಂತಕ್ಕಂಥದ್ದನ್ನು ಹೇಳ್ತಾ ಇದ್ದೀವಿ. ಕೇಂದ್ರ ಸರ್ಕಾರ ಜಾತಿ ಗಣತಿ ಮಾಡುತ್ತೆ, ಈ ಗಣತಿಲಿ ಭಾಗಿಯಾಗಬೇಡಿ ಅಂತ. ಅದು 27ಕ್ಕೆ ಅದು ಆಗ್ತದೆ, ಇದು ಆಗ್ತದೆ. ತಪ್ಪೇನಿದೆ ಅದರಲ್ಲಿ? ಬರೀ ಕಲ್ಲು ಹುಡುಕೋದೇ ಆಗೋಯ್ತಲ್ಲ, ಮಸಲು ಕಲ್ಲು ಹುಡುಕೋದೇ ಆದ್ರೆ ಹೆಂಗಾಗ್ತದೆ? ಎಲ್ಲರಿಗೂ ಒಳ್ಳೇದಲ್ಲಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.